ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಪಕ್ಷದ ಹಿರಿಯ ನಾಯಕರಿಗೆ, ನನ್ನ ಆತ್ಮೀಯ ಗೆಳೆಯ ಶ್ರೀರಾಮುಲು ಅವರಿಗೆ ಮತ್ತು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿರುವಂತ ಎಲ್ಲ ತಾಲೂಕಾ ಬಿಜೆಪಿ ಅಧ್ಯಕ್ಷರುಗಳಿಗೆ ಮತ್ತು ಜಿಲ್ಲಾಧ್ಯಕ್ಷರಾದ ನವೀನ್ ಗುಳ್ಗಣ್ಣ ಅವರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ನನ್ನ ರೈತ ಬಾಂಧವರಿಗೆ, ಕಾರ್ಯಕರ್ತರಿಗೆ, ತಮ್ಮೆಲ್ಲರಿಗೂ ಕೂಡ ತಲೆಬಾಗಿಸಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಪ್ರಮಾಣದಲ್ಲಿ ಯಶಸ್ವಿ ಮಾಡುವುದಕ್ಕೆ, ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು ಧರಣಿ ಒಂದು ರೀತಿಯಲ್ಲಿ ಸಾಂಕೇತಿಕ ಧರಣಿ ಮಾತ್ರ ಇದೆ. ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಇದು ಈ ಒಂದು ಸಾಂಕೇತಿಕ ಧರಣಿ ಶಾಂತಿಯುತವಾಗಿ ನಾವೇನು ಅಂಜನಾದ್ರಿಯ ಹನುಮಂತನಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಆ ತಾಯಿ ಹುಲಿಗೆಮ್ಮನ ಆಶೀರ್ವಾದದಿಂದ ಇವತ್ತೇನು ನಾವಿಲ್ಲಿಗೆ ಕಾಡ ಕಚೇರಿಗೆ ನಾವು ಮುಂಡ್ರಾಬಾದ್ಗೆ ಬಂದಿದ್ದೀವಿ, ಇದನ್ನ ನೀವು ಅರ್ಥ ಮಾಡಿಕೊಂಡು 38 TMC ನೀರು ಈಗಾಗಲೇ ಡ್ಯಾಮಲ್ಲಿ ಇದೆ. ಪ್ರತಿದಿನ 15,000 ಕ್ಯೂಸೆಕ್ ನೀರು ಒಳಹರಿವು ಬರ್ತಾ ಇರುವಂಥದ್ದು. ಇದನ್ನ ನೀವು ಗಂಭೀರವಾಗಿ ತಗೊಂಡು, ಇವಾಗ 3:30 ಸಮಯ ಆಗ್ತಾ ಇದೆ, 5 ಗಂಟೆ ಒಳಗಡೆ ನೀವು ಮುಖ್ಯಮಂತ್ರಿಗಳಿಗೆ ನಿಮಗೆ ಎಲ್ಲ ಒಂದು ರೀತಿ ಒಂದು ವಿಶೇಷವಾದ ಪರಮಾಧಿಕಾರ ಇದೆ. ನಿಮಗೆ ಫೋನ್ ಮೂಲಕ ಅಧಿಕಾರಿಗಳಿಗೆ ಹೇಳಿ ನೀರು ಬಿಡಿಸಿದ್ರೆ ನಿಮಗೆ ಬಹಳ ಗೌರವ ಇರುತ್ತೆ. ಇಲ್ಲ ಅಂತಂದ್ರೆ ನಾವೇನು ಅನ್ನೋದನ್ನ ನಮ್ಮ ರೈತರು, ನಮ್ಮ ಕಾರ್ಯಕರ್ತರು, ನಮ್ಮ ಕೊಪ್ಪಳ ಜಿಲ್ಲೆಯವರು, ಬಳ್ಳಾರಿ ಜಿಲ್ಲೆಯವರು, ವಿಜಯನಗರ ಮತ್ತು ರಾಯಚೂರು ಜಿಲ್ಲೆಯವರು ನಾವು ಸಿಟ್ಟು ಬಂದ್ರೆ ನಮ್ಮ ಜೀವಕ್ಕೆ ಅಪಾಯ ಬರುತ್ತೆ ಅಂತಂದ್ರೆ ನೀವೇನಾಗ್ತೀರಿ ಅನ್ನೋದನ್ನ ಒಂದ್ಸಲ ನೀವು ಯೋಚನೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಕೂಡ ಇನ್ನೊಂದು 1.5 ತಾಸಲ್ಲಿ ನೀರು ಬಿಡುವಂತ ಒಂದು ನಿರ್ಣಯ ಈ ರಾಜ್ಯದ ಮುಖ್ಯಮಂತ್ರಿಗಳು ತಗೊಳ್ಳೇಬೇಕು. ಬಂಧುಗಳೇ, ನಾವು ಈ ಹೋರಾಟಕ್ಕೆ ನಾನು ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಡಾಕ್ಟರ್ ಬಸವರಾಜ್ ಅವರು, ಪರಿಣಾಮ ಮನವಳ್ಳಿ ಅವರು ಕಳೆದ 15 ದಿನಗಳಿಂದ ಮತ್ತು ನಮ್ಮ ಎಲ್ಲ ತಾಲೂಕಾ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು, ಜಿಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ಕಳೆದ 15 ದಿವಸಗಳಿಂದ ಕೂಡ ಹೋರಾಟವನ್ನ ಮಾಡುವಂತ ಒಂದು ಪ್ರಯತ್ನದಲ್ಲಿ, ಜೊತೆಗೆ ನಿರಂತರವಾಗಿ ಇದನ್ನ ಗಂಭೀರವಾಗಿ ತಗೋಬೇಕು ಈ ಹೋರಾಟವನ್ನ ಅಂತ ಹೇಳಿ ಇವತ್ತು ನಾವು ಸನ್ಮಾನ್ಯ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಇವತ್ತು ನಾವು ಹಮ್ಮಿಕೊಂಡಿರುವಂಥದ್ದು. ಇದ್ದಕ್ಕಿದ್ದಂಗೆ ನಿನ್ನೆ ರಾಘವೇಂದ್ರ ಹಿಟ್ನಾಳ್ ಅವರು ವಿಡಿಯೋ ಮಾಡಿ, ಅಂದ್ರೆ ಒಂದು ಶಾಸಕನಾಗಿ ಒಂದು ಗಂಭೀರತೆ ಅನ್ನೋದು ಇರಬೇಕಾಗಿತ್ತು. ನಿಮ್ಮ ತಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ, ನೀವು ಶಾಸಕರಿದ್ದೀರಿ, ರೈತರನ್ನ ದಿಕ್ತಪ್ಪಿಸುವಂತ ಒಂದು ವಿಡಿಯೋ ಬಿಡುಗಡೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಫೇಲ್ ಆಗಬೇಕು, ರೈತರು ಬರಬಾರ್ದು, ಈ ಕಾರ್ಯಕ್ರಮ ನಡೀಬಾರ್ದು ಅಂತ ಹೇಳಿ ನೀವೇನು ಪ್ರಯತ್ನ ಮಾಡಿದ್ರಲ್ಲ, ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ನಮ್ಮ ಪರಿಣಾಮ ಮನವಳ್ಳಿಯವರು ಬಹಳ ಗೌರವದಿಂದ ಸ್ವಲ್ಪ ಎಚ್ಚರಿಕೆ ಅಂತಂದ್ರೆ ನಾನು ಗಾಬರಿ ಆಗಿದ್ದಾರೆ ಅಂತ ನಾನು ಹೇಳಿದೆ. ಯಾಕಂದ್ರೆ ನೀವು ವಿಡಿಯೋ ನೋಡ್ರಿ, ನೀವು ಆ ವಿಡಿಯೋ ಮಾಡೋ ಟೈಮ್ನಲ್ಲಿ ಕ್ಯಾಮೆರಾ ನೋಡಿ ಡೈರೆಕ್ಟ್ ಆಗಿ ಮಾತಾಡೋ ಧೈರ್ಯ ಕೂಡ ಇಲ್ಲ ಅವ್ರಿಗೆ. ಕಣ್ಣು ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಎಲ್ಲಿ ಶ್ರೀರಾಮುಲು ಬಂದಾನೋ ಅಥವಾ ಜನಾರ್ದನ ರೆಡ್ಡಿ ಬಂದಾನೋ ಅಥವಾ ಯಾರಾದ್ರೂ ನಮ್ಮ ಬಿಜೆಪಿ ಕಾರ್ಯಕರ್ತರು ಬಂದ್ಬಿಟ್ಟಿದ್ದಾರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋಂಥ ಒಂದು ಹಂತಕ್ಕೆ ಗಾಬರಿಯಾಗಿ ಅವರು ವಿಡಿಯೋ ಮಾಡಿದ್ದಾರೆ. ಯಾಕಂದ್ರೆ ಯಾಕೆ ಗಾಬರಿ ಆಗ್ತಾರೆ? ಸುಳ್ಳು ಹೇಳಿದ್ರೇನೆ ಮನುಷ್ಯ ಗಾಬರಿ ಆಗೋದು. ಪ್ರಾಮಾಣಿಕವಾಗಿ ನಿಯತ್ತಾಗಿ ಮಾತಾಡೋನು ಯಾವತ್ತೂ ಕೂಡ ಗಾಬರಿ ಆಗಲ್ಲ. ಇವತ್ತು ನೀವು ಯೋಚನೆ ಮಾಡಬೇಕಾಗಿರುವಂಥದ್ದು, ನಿಮಗೆ ಯೋಗ್ಯತೆನೇ ಇಲ್ಲ ತುಂಗಭದ್ರಾ ತಾಯಿ ಬಗ್ಗೆ, ನೀರಿನ ಬಗ್ಗೆ, ರೈತರ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಆ ಯೋಗ್ಯತೆ ಇಲ್ಲ. ಕಾರಣ ಏನು ಅಂತಂದ್ರೆ, ನಡೆದಾಡೋ ದೇವರು ಕವಿಶ್ರೀಗಳು ಮೊದಲನೇ ಬಾರಿಗೆ ಮಠ ಬಿಟ್ಟು ಬೀದಿಗೆ ಬಂದು ಸಾವಿರಾರು ಜನರ ಮುಂದೆ ಕಣ್ಣೀರು ಹಾಕಿ ಆ ಬಂಡೋಟ ಫ್ಯಾಕ್ಟರಿಯಲ್ಲಿ ಬರಬಾರ್ದು ಅಂತ ಅದಕ್ಕೆ ಸ್ಪಂದಿಸಿಲ್ದಂಗೆ ಅದೇ ಬಂಡೋಟ ಜೊತೆ ಕಾಂಟ್ರಾಕ್ಟ್ ಕೆಲಸಗಳು ತಗೊಂಡು ಬದುಕ್ತಾ ಇರುವಂತವ್ರು ನೀವು. ಇಡೀ ನಮ್ಮ ಜಿಲ್ಲೆಯಲ್ಲಿ ಕ್ರಷರ್ಗಳನ್ನ ಅಸೋಸಿಯೇಷನ್ ಅಂತ ಮಾಡ್ಕೊಂಡ್ಬಿಟ್ಟು, ಅಸೋಸಿಯೇಷನ್ಗೆ ನೀವೇ ಅಧ್ಯಕ್ಷರಾಗ್ಬಿಟ್ಟು ಕಾಂಟ್ರಾಕ್ಟರ್ಗಳನ್ನ
ನಮ್ಮಿಂದನೇ ನೀವು ಮಾಲ್ ತಗೋಬೇಕು, ಇಲ್ಲ ಅಂತಂದ್ರೆ ನಿಮ್ಗೆ ಕೆಲಸ ಆಗಲ್ಲ ಅಂತಂದ್ರೆ ಕಾಂಟ್ರಾಕ್ಟರ್ಗಳೆಲ್ಲರೂ ಕೂಡ ನನ್ನ ಹತ್ರ ಬಂದು, ಸರ್ ನಿಮ್ಮ ಕ್ಷೇತ್ರದಲ್ಲಿ ಕೂಡ ಕೆಲಸನ ನೀವು ಬಂದ್ ಮಾಡ್ರಿ, ನಮ್ಮ ಕಾಂಟ್ರಾಕ್ಟರ್ಗಳೆಲ್ಲ ಬಂದ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನಾನು ಫೋನ್ ಮಾಡಿ ನಿಮಗೆ ಎಚ್ಚರಿಕೆ ಕೊಟ್ಟರೆ ಹಿಂದಕ್ಕೆ ಸರ್ಕೊಂಡಿರುವಂತೆ ನೀವು ರೈತರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ಅಷ್ಟು ಸುಲಭವಾಗಿ ತಗೊಳ್ಳೋದಕ್ಕೆ ಹೋಗ್ಬೇಡ್ರಿ ನೀವು. ನಾವಿವತ್ತು ಏನೇ ಒಂದು ಹೋರಾಟ ಮಾಡ್ತಾ ಇರುವಂಥದ್ದು, ಇವತ್ತು ನಮ್ಮ ವಿಜಯನಗರ ಕಾಲುವೆ ಇರ್ಬೋದು, ಲೆವೆನಿ ಅನ್ನುವಂಥದ್ದು ಇರ್ಬೋದು, ಅದಕ್ಕೆ ಇವತ್ತು ನೀರು ಬಿಡಬೇಕು ಸಾಯಂಕಾಲದ ಒಳಗಡೆ ಅನ್ನುವಂಥದ್ದು ಒಂದು. ಬರುವಂತ ಇನ್ನೊಂದು ವಾರ 10 ದಿವಸದ ಒಳಗಡೆ 50 TMC ನೀರು ತುಂಗಭದ್ರಾ ಡ್ಯಾಮ್ ತುಂಬಿದ್ರೆ ಇವತ್ತು ನಮ್ಮ ಎಡದಂಡೆ ಕಾಲುವೆಯಿಂದ ಹಿಡಿದು ಇಡೀ ನಮ್ಮ 4 ಜಿಲ್ಲೆಗಳ ಜನರು ರೈತರ ಬದುಕನ್ನ ಹಸನಾಗಿಸಲು ಇವತ್ತು ಈ ಸರ್ಕಾರ ಮುಂದಾಗಬೇಕಾಗಿರುವಂತದ್ದು ಬಂಧುಗಳೇ. ಇವತ್ತು ನಮ್ಮ ಬಸವರಾಜ್ 5 ದಿನಕ್ಕೆ 50 TMC ಆಗ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಬಾಯಲ್ಲಿ ಬಂದಿರೋ ಮಾತು ನಿಜವಾಗ್ಲಾದ್ರೆ ಹಲ್ಲೆಲ್ಲ ತೆಗೆದು ಬಂಗಾರದಲ್ಲಿ ಮಾಡಿಸ್ಬಿಡ್ತೀವಿ. ಯಾಕೆಂದ್ರೆ ನಾವು ನಾನೇನಿದ್ರು ಖುಷಿಯಿಂದ ಹೇಳ್ತಾ ಇರೋದು ಬಸವರಾಜ್ ಹೇಳಿದ ಮಾತು ಸತ್ಯ ಆಗ್ಲಿ, ಆ ತಾಯಿ ತುಂಗಭದ್ರೆ ತುಂಬಿ ತುಳುಕಿಲ್ಲಿ ನಮ್ಮ ರೈತರೆಲ್ಲರೂ ಆನಂದವಾಗಿ ಬದುಕಲಿ ಅಂತೇಳಿ ನಾನು ಹೇಳ್ತಾ ಇರುವಂತ ಒಂದು ಮಾತು. ಹಾಗಾಗಿ ನೀವು ಅಣ್ಣ ತಮ್ಮಂದ್ರು ದಯಮಾಡಿ ಇಂಥ ದಿಕ್ ತಪ್ಪಿಸೋ ಕೆಲಸ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿ. ಇವತ್ತು ನಾವಿಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಬಂದು ರಾಜಕೀಯವಾಗಿ ನಾವು ಈ ಕೆಲಸ ಮಾಡ್ತಾ ಇದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲರೂ ರೈತರಲ್ಲಿ ಪಕ್ಷಾತೀತವಾಗಿ ಬಹಳ ಮಂದಿ ಇದ್ದಾರೆ. ಬಹಳಷ್ಟು ವಯಸ್ಸಾದವರು ಕೂಡ 8 ಕಿಲೋಮೀಟರ್ ಇವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡ್ರು, ಊಟ ಕೂಡ ಇದ್ದಂತೆ. ಅಂದ್ರೆ ಅವರಲ್ಲಿ ಇರುವಂತ ಹುಮ್ಮಸ್ಸು. ಇಲ್ಲಿ ನಮ್ಮ ಹಿರಿಯರಾಗಿರುವಂತ ಖಾತೆ ಹೆಚ್ಚಿದ 82 ವರ್ಷ ವಯಸ್ಸವರಿಗೆ ಅವ್ರು ನಮ್ಮ ಜೊತೆಯಲ್ಲಿ ಹುಡುಗರ ರೀತಿಯಲ್ಲಿ ನಮ್ಗಿಂತ ನಾವೆಷ್ಟು ಸ್ಪೀಡಲ್ಲಿ ಬಂದೆವೋ ಅಷ್ಟೇ ಸ್ಪೀಡಲ್ಲಿ ಇಲ್ಲಿವರೆಗೆ ಬಂದರು ರೈತ ಹೋರಾಟಗಾರರು. ಇದನ್ನ ಸನ್ಮಾನ್ಯ DK ಶಿವಕುಮಾರ್ ಅವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಗಂಭೀರವಾಗಿ ತಗೋಬೇಕು. ರಾಮಲಿಂಗಾರೆಡ್ಡಿ ಅವರು, ನನಗೆ ಅವ್ರ ಬಗ್ಗೆ ತುಂಬಾ ಆತ್ಮೀಯತೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ಈ ಪೋರ್ಟ್ಫೋಲಿಯೋ ಇಷ್ಟನೇ ಇಲ್ಲ. ನಮ್ಮ ಶಿವರಾಮೇಗೌಡರು ಹೇಳಿದಂಗೆ ಬಲವಂತವಾಗಿ ಅವ್ರ ತಲೆ ಮೇಲೆ ಇಟ್ಟಿದ್ದಾರೆ ಅದನ್ನ. ಇಲ್ಲಿ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿ ಶರಣ್ ಪ್ರಕಾಶ್ ಪಾಟೀಲ್, ಕನಿಷ್ಠ ಪಕ್ಷ ಇಲ್ಲಿಗೆ ಯಾರಾದ್ರೂ ಬಂದು ಏನ್ ನಡೀತಾ ಇದೆ, ಇವತ್ತು ನಮ್ಮ ಹೇಮಲತಾ ಅವರು, ನಮ್ಮ ಅಶೋಕ್ ಅವರು, ರೈತ ಅಧ್ಯಕ್ಷರು, ಎಲ್ಲ ಮುಖಂಡರು ಸೇರಿ 10 ದಿವಸದ ಕೆಳಗಡೆ ಇಲ್ಲೇ ಸ್ಟ್ರೈಕ್ ಮಾಡಿದ್ದಾರೆ. ಈ ರಾಜ್ಯದ ಈ ಒಂದು ಮಂತ್ರಿಯಾಗಿ, ಈ ಜಿಲ್ಲೆಯ ಒಬ್ಬ ಉಸ್ತುವಾರಿ ಮಂತ್ರಿಯಾಗಿ ಶರಣ್ ಪ್ರಕಾಶ್ ಪಾಟೀಲ್ ಇಲ್ಲಿಗೆ ಹೆಜ್ಜೆ ಕೂಡ ಇಟ್ಟಿಲ್ಲ. ಇದೇ ಒಂದು ರೀತಿ ನೀವು ಮುಂದೆ ವರ್ತಿದ್ರೆ, ನಮ್ಮ ರವಿಕುಮಾರ್ ಅವರು ಹೇಳಿದಂಗೆ ನೀವು ನೀರು ಬಿಟ್ಟಿಲ್ಲ ಅಂತಂದ್ರೆ ನಿಮಗೆ ಎಳ್ಳು ನೀರು ಬಿಡುವಂತ ಒಂದು ಕಾಲ ಕೇವಲ ತುಂಬಾ ಹತ್ತಿರಕ್ಕೆ ಬಂದಿದೆ ಅಂತ ನಾನು ಹೇಳ್ಬೇಕಾಗುತ್ತೆ ಬಂದಿದೆ. ಹಾಗಾಗಿ ಇವತ್ತು ಅಧಿಕಾರಿಗಳು ವೇದಿಕೆಗೆ ಬರಬೇಕು. ಯಾಕೆಂದ್ರೆ ಸನ್ಮಾನ್ಯ ಶ್ರೀರಾಮುಲು ಅವರು ಮಾತಾಡೋದು ಬಹಳಷ್ಟು ಇರುತ್ತೆ. ತಾವೆಲ್ಲರೂ ಕೂಡ ರೈತರು, ಯಾರು ಕೂಡ ಇಲ್ಲಿ ನಾವು ಗಂಭೀರವಾಗಿ ಶ್ರೀರಾಮುಲು ಅವರು ಭಾಷಣ ಮುಗಿದ ತಕ್ಷಣ ಅಧಿಕಾರಿಗಳ ಉತ್ತರದ ಆಧಾರದ ಮೇಲೆ ನಾವು ಇಲ್ಲಿಂದ ಏನ್ ನಮ್ಮ ಮುಂದಿನ ನಡೆ ಅನ್ನೋದನ್ನ ನಾವು ತಿಳಿಸೋದಂಥದ್ದು ಆಗುತ್ತೆ. ಯಾಕಂದ್ರೆ ಇಲ್ಲೆಲ್ಲ ಕೂಡ ಪೊಲೀಸರೆಲ್ಲ, ನಮ್ಮ SP ರಾಮ್ ಅರ್ಸಿದ್ದಿ ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಅವ್ರು ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಇಡೀ ಯಾತ್ರೆಯನ್ನ, ಪೊಲೀಸ್ ಬಂದೋಬಸ್ತನ್ನ ತುಂಬಾ ಸುರಕ್ಷಿತವಾಗಿ ನಮ್ಮನ್ನ ಬಹಳ ಚೆನ್ನಾಗಿ ನೋಡ್ಕೊಂಡು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದೀರ ನೀವು. ಆದ್ರೆ ನೀವೇನಾದ್ರೂ ನಮ್ಮನ್ನ ಬಲವಂತವಾಗಿ ವ್ಯಾನ್ಗಳು ಹಚ್ಚುವಂತ ಕೆಲಸ ಮಾಡಿದ್ರೆ ರೈತರ ಶಾಪ ನಿಮ್ಗೆ ಕೂಡ ತಗಿಲ್ತದೆ. ಯಾಕೆಂತಂದ್ರೆ ನಾನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮಗನಾಗೆ ಬೆಳೆದಿರುವಂತವ್ರು. ನನಗೆ ಆ ಕಾಕಿ ಡ್ರೆಸ್ ನೋಡಿದ ತಕ್ಷಣ ನಮ್ಮ ತಂದೆನೇ ಪ್ರತಿಯೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮುಖದಲ್ಲಿ ಕೂಡ ನಮ್ಮ ಅಪ್ಪನೇ ಕಾಣಿಸ್ತಾನೆ ನನಗೆ. ಆದ್ರೆ ದಯಮಾಡಿ ನಾನು SP ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ನಮ್ಮನ್ನು ಬಲವಂತವಾಗಿ ವ್ಯಾನ್ ಹಚ್ಚುವಂತ ಕೆಲಸ ಅದು ನಾವಿಲ್ಲಿ ನಾಟಕ ಮಾಡ್ಲಿಕ್ಕೆ ಬಂದಿಲ್ಲ. ನೀವು ಕೂಡ ಇನ್ನೇನೊಂದು ಗಂಟೆಗೆ ಮುಗಿದ್ರೆ ಎತ್ತಿ ವ್ಯಾನ್ ಎಲ್ಲ ಎತ್ಕೊಂಡು ಹೋಗೋಣ ಅಂದ್ರೂ ಕೂಡ ನಾನು ಒಪ್ಪಲ್ಲ. ಯಾವುದೇ ಕಾರಣಕ್ಕೂ ಕೂಡ SP ಅವರು, ಜಿಲ್ಲಾಧಿಕಾರಿ ಸುರೇಶ್ ಅವರು ಇಬ್ರು ಕೂಡ ಮುಖ್ಯಮಂತ್ರಿಗಳ ಹತ್ರ ನೀವು ಮಾತಾಡಬೇಕು. ಯಾಕಂದ್ರೆ ಈ ಒಂದು ಕ್ಷಣ ನೀವೇನಾದ್ರೂ ಹೆಚ್ಚಿನ ಬಲಾತ್ಕಾರದಿಂದ ನಮ್ಮ ಮೇಲೆ ಏನಾದ್ರೂ ದಬ್ಬಾಳಿಕೆ ಮಾಡಿ ಏನಾದ್ರೂ ಮಾಡುವಂತ ಪ್ರಯತ್ನ ನೀವು ಇವತ್ತೇನಾದ್ರೂ ಮಾಡಿದ್ರೆ, ನಾನು ನಿಮಗೆ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ, ತಮ್ಮ ಪೊಲೀಸ್ ಜಿಲ್ಲಾಧಿಕಾರಿಗಳ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ 4 ಜಿಲ್ಲೆಗಳಂದ್ರೆ ಇವತ್ತು ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳದ ಜಿಲ್ಲೆ 4 ಜಿಲ್ಲೆ ಜನರು ಸೇರ್ಕೊಂಡ್ರೆ
ಪರಿಸ್ಥಿತಿ ಹೇಗೆ ಕೈ ಮೀರುತ್ತೆ ಅನ್ನೋದನ್ನ ಇಡೀ ರಾಜ್ಯದ ಪೊಲೀಸರು ಬಂದ್ರು ಕೂಡ ನಿಮ್ಗೆ ತಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ತಕ್ಷಣ ತಾವು ನಿರ್ಧಾರ ತಗೋಬೇಕು ನೀರನ್ನು ಬಿಡೋದಕ್ಕೆ. ಇಮಿಡಿಯೇಟ್ ನನಗೆ ಇಲ್ಲಿ SP ಅವರು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ನಮ್ಮ ಶ್ರೀರಾಮುಲು ಅವರು ಭಾಷಣ ಮುಗಿಯೋದ್ರೊಳಗಡೆ ತಾವು ನೀರನ್ನ ಬಿಟ್ಟಿವಿ ಅಂತಂದ್ರೆ ನಾವೆಲ್ಲರೂ ಕೂಡ ಖುಷಿಯಾಗಿ ಇಲ್ಲಿಂದ ನಾವು ಜಾಗ ಖಾಲಿ ಮಾಡ್ತೀವಿ. ಇಲ್ಲ ಅಂದ್ರೂ ಕೂಡ ನಮ್ಮ ರೈತರಿಗೋಸ್ಕರ ಎಲ್ಲರಿಗೂ ಕೂಡ ಅವ್ರಿಗೆ ಏನು ಊಟ ಬೇಕಿದ್ರೆ ಎಲ್ಲ ವ್ಯವಸ್ಥೆ ಮಾಡಿ ನಾವೆಲ್ಲರೂ ಕೂಡ ಇಲ್ಲೇ ತಣ್ಣಗಿದೆ ನಿಮ್ಮ ಕಾಡ ಕಚೇರಿಯಲ್ಲಿ ಇಲ್ಲೇ ನಾವು ನೆಲದ ಮೇಲೆ ಮಲ್ಕೊಳ್ತೀವಿ ನಾವು. ಹಾಗಾಗಿ ಇಷ್ಟೆಲ್ಲ ನಾನು ಮಾತಾಡಿ ಎಲ್ಲ ರೈತರು ನಮ್ಮ ಜೊತೆಯಲ್ಲಿ ಇಷ್ಟೆಲ್ಲ ಇದು ನಿಮ್ಮ ಕಷ್ಟ ಆ ಕಣ್ಣೀರು, ಯಾಕಂದ್ರೆ ಬಹಳಷ್ಟು ಮಂದಿ ಹಳ್ಳಿಗಳಿಂದ ನಾನು ಕೇವಲ ಯುವಕರನ್ನ ಮಾತ್ರ ರೈತರ ಮಕ್ಕಳನ್ನ ಬರ್ಲಿಕ್ಕೆ ನಾನು ಹೇಳಿದೆ. ನಾನು ಸುಮಾರು ವಯಸ್ಸಾದವರು ಸುಮಾರು 70-80 ವರ್ಷದ ರೈತರು ಕೂಡ ಅಂಜನಾದ್ರಿ ಹತ್ರ ಬಂದು ಅವ್ರು ಬರಬೇಕು ಅಂದ್ರೆ ಕೂಡ ದಯಮಾಡಿ ಬೇಡ ಅಂತ ನಾನು ಕೈ ಮುಗಿದೆ ನಾನು. ಹಾಗಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿರೋ ತಮ್ಮೆಲ್ಲರಿಗೂ ಕೂಡ ಮತ್ತು ನಮ್ಮ ಜೊತೆ ಹೆಜ್ಜೆ ಹಾಕಿದ್ದಕ್ಕೆ ನಾವು ರಾಮುಲವರು ಭಾಷಣ ಮುಗಿದ ತಕ್ಷಣ ಅಧಿಕಾರಿಗಳು ಬಂದು ಏನು ಉತ್ತರ ಕೊಡ್ತಾರೋ ಆ ಒಂದು ವಿಷಯಕ್ಕೆ ನಾವು ಎದುರಾಗಬೇಕು, ನಾವು ವೇಟ್ ಮಾಡೋಣ. ವಿಶೇಷವಾಗಿ ನಮ್ಮ ಪರಣ್ಣವ್ರು ಹೇಳಿದಾಗೆ ಹಿರೇಹಳ್ಳ ಡ್ಯಾಮ್ ಈಗಾಗಲೇ ತುಂಬಿದೆ, ಅದನ್ನ ನೀರು ಬಿಡುವಂತ ವಿಚಾರ ಅಧಿಕಾರಿಗಳು ನನಗೆ ಮಾತು ಕೊಟ್ಟಿದ್ದಾರೆ. ನನಗೆ ತಿಳಿದಷ್ಟು ಮಟ್ಟಿಗೆ ನಾಳೆ ನಾಡಿದ್ರಲ್ಲಿ ನೀರು ಬಿಡ್ತೀವಿ ಅಂತಾನೆ ಹೇಳಿದ್ದಾರೆ. ಇಲ್ಲಾಂದ್ರೆ ಇದೇ ಪರಿಸ್ಥಿತಿ ನಾವು ಎಲ್ಲರೂ ಸೇರಲ್ಲಿ ಮುಂದೆ ವಹಿಸೋಣ. ಎಲ್ರಿಗೂ ಧನ್ಯವಾದ. ನಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತನಾಡಿದಂತ ಶ್ರೀ ಗಾಲೆ ಜನಾರ್ದನ್ ರೆಡ್ಡಿ ಸಾಹೇಬರಿಗೆ ಅಭಿನಂದನೆ.